ತೃತೀಯ ಲಿಂಗಿಗಳಿಗೂ ಸಿಕ್ತು ಗೃಹಲಕ್ಷ್ಮಿಯ 2,000 ರೂಪಾಯಿ ದುಡ್ಡು. ಪ್ರಣತಿ ಪ್ರಕಾಶ್ ಅಕೌಂಟ್ಗೆ ಮೊದಲ ಕಂತಿನ ಹಣ ಜಮೆಯಾಗಿದೆ. ಆ ಮೂಲಕ ರಾಜ್ಯದಲ್ಲೇ ಮೊದಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಪಡೆದಂತಹ ಹೆಗ್ಗಳಿಕೆ ಮೈಸೂರಿನ ಪ್ರಣತಿ. ನ್ಯೂಸ್ ಫಸ್ಟ್ ಮೂಲಕ ಸರ್ಕಾರಕ್ಕೆ ಪ್ರಣತಿ ಧನ್ಯವಾದ ತಿಳಿಸಿದ್ದಾರೆ. ತೃತೀಯ ಲಿಂಗಿಗಳ ಪೈಕಿ ಮೊದಲಿಗೆ ಗೃಹಲಕ್ಷ್ಮಿಯ ಹಣವನ್ನು ಪಡ್ಕೊಂಡಂಥವರು. ಸರ್ಕಾರದ ಗೃಹಲಕ್ಷ್ಮಿಯನ್ನ ಮೆಚ್ಚಿಕೊಂಡಿದ್ದಾರೆ ಪ್ರಣತಿ ಪ್ರಕಾಶ್. ಇದರಿಂದ ಸಹಾಯ ಆಗುತ್ತೆ ಅನ್ನುವಂಥ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಈ ಕುರಿತು ಪ್ರಣತಿ ಪ್ರಕಾಶ್ವನ್ನ ನಮ್ಮ ಪ್ರತಿನಿಧಿ ರವಿ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಇಡೀ ರಾಜ್ಯದಲ್ಲಿಯೇ ತೃತೀಯ ಲಿಂಗಿಗಳಿಗೂ ಕೂಡ ಈಗ ಖುಷಿ ಪಡುವಂತಹ ಸುದ್ದಿ. ಅವರಿಗೆ ಈಗ ರಾಜ್ಯ ಸರ್ಕಾರ 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ನೀಡಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ತೃತೀಯ ಲಿಂಗಿಗಳ ರಾಜ್ಯ ಸಂಚಾಲಕರಾಗಿರುವಂತಹ ಪ್ರಣತಿ ಪ್ರಕಾಶ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ. ಈ 2,000 ರೂಪಾಯಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಂತಹ ಗೃಹಲಕ್ಷ್ಮಿ ಯೋಜನೆ ನಿಮ್ಗೂ ಕೂಡ ಈ ಬಾರಿ ಕ್ರೆಡಿಟ್ ಆಗಿರೋದು ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಏನಪ್ಪ ಅಂದರೆ ನಮ್ಮಲ್ಲಿ ತುಂಬ ಜನ ವಯಸ್ಸಾಗಿರೋರು ಇದ್ದಾರೆ, ಮತ್ತು ಎಷ್ಟೋ ಜನ ಭಿಕ್ಷಾಟನೆ ಸೆಕ್ಸ್ ವರ್ಕ್ ಮಾಡ್ದಿದ್ದಾರೆ. ಅಂಥವ್ರಿಗೆ ಒಂದು 2,000 ರೂಪಾಯಿ ತಿಂಗಳ ಕೊಟ್ಟರೆ ಅವ್ರ ಜೀವನಾಂಶಕ್ಕೆ ಒಂದು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಾವೇ ಈಗ ನಾವು ಸ್ವಸಹಾಯ ಸಂಘನ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ವೆಸ್ಟ್ ಥರ ಮಾಡಿಕೊಂಡು ನಮ್ಮ ಮುಂದಿನ ಫ್ಯೂಚರ್ಗೆ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಸರ್ಕಾರಕ್ಕೆ ಮೂಲೆ ಗುಂಪಾಗಿದ್ದರೂ ಸಹ ಸರ್ಕಾರ ನಮ್ಮನ್ನ ಗುರುತಿಸಿತ್ತು. ಆದರೆ ಇವತ್ತಿನ ದಿನ ಈ ಒಂದು ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇವತ್ತು ಕಾಂಗ್ರೆಸ್ ಇದೆಲ್ಲ ಬೇರೆ ಬೇರೆ ಸರ್ಕಾರ ಬರ್ಬೋದು, ಆದರೆ ಇವತ್ತಿನ ದಿನದಲ್ಲಿ ನಮ್ಮನ್ನ ಗುರುತಿಸಿದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನಾವು ಇವಾಗಿಂದಲ್ಲ, ಮೊದಲಿಂದನೂ ನಾನು ಯಾವಾಗ ವೋಟರ್ ನನಗೆ ಅಥಾರಿಟಿ ಸಿಕ್ತೋ ಆವಾಗಿಂದ ನಾನು ಕಾಂಗ್ರೆಸ್ಗೆ ನಾನು ಅಭಿಮಾನಿಯಾಗಿದ್ದೀನಿ. ಯಾಕಂದರೆ ಇಂದಿರಾ ಗಾಂಧಿ ಅಮ್ಮವರಿಂದನೂ ಸಹ ನಮಗೆ ಒಳ್ಳೊಳ್ಳೆ ಬಾಂಬೆಯಿಂದನೂ ಅವರು ನಮಗೆ ಒಳ್ಳೊಳ್ಳೆ ಅವಕಾಶನ ಒದಗಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಮಾಡಬೇಕು. ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ. ಆಮೇಲೆ ಇವತ್ತಿನ ದಿನ ನಾನು ಸಿದ್ದರಾಮಯ್ಯನವ್ರಿಗಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದರೆ, ಬಟ್ ಅವ್ರನ್ನ ನಾವು ಮೀಟ್ ಮಾಡಲಿಕ್ಕಾಗಲ್ಲ. ನಮ್ಮ ಒಡನಾಟದಲ್ಲಿರೋರು ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು, ಜಗದಂಬ ಮೇಡಮ್ ಮತ್ತು ಬಸವರಾಜ್ ಅಂತಾರೆ DD ಮತ್ತು ಉಪನಿರ್ದೇಶಕರು, ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಸಮುದಾಯದ ಪರವಾಗಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಥರ ಎಷ್ಟು ಜನಕ್ಕೆ ಸಿಕ್ಕಿದೆ ಇದು? ನಮ್ಮ ಕಡೆಗೆ ನನಗೆ ಪ್ರಥಮವಾಗಿ ನನಗೆ ಫಸ್ಟ್ ಬಂದಿದ್ದು. ನಾವೀಗ ಒಂದು 800 ಜನ ಇದ್ದೀವಿ ನಮ್ಮ ಮೈಸೂರು ಸಿಟಿಯಲ್ಲಿ. ನಮ್ಮಲ್ಲಿ 3 ಥರ ಕ್ಯಾಟಗರಿ ಇದೆ: MSM, ಟ್ರಾನ್ಸ್ಜೆಂಡರ್, ಮೇಲ್ ಸೆಕ್ಸ್ ವರ್ಗು, ಜೋಗಪ್ಪ ಅಂತೇಳಿ. ಸೊ ಅದರಲ್ಲಿ ಒಂದು ಈಗ 30-40 ಜನಕ್ಕೆ ಕೊಡ್ತಾ ಇದ್ದಾರೆ. ನಂದು ಅಮ್ಮ ಗ್ರೂಪಲ್ಲಿದ್ದಾರೆ. ಯಾರು ಬರುತ್ತೆ ಸೆಂಡ್ ಆಗುತ್ತೆ ಅವರೆಲ್ಲ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಖುಷಿ ಆಯ್ತು. ಯಾಕಂದರೆ ಹೇಳ್ತಾ ಇದ್ರು ನಾವು ಆಗಲೇ ಆಗಸ್ಟಲ್ಲೇ ಅಕೌಂಟಾಗಿ ಆಗ್ತಾ ಇದ್ದೇನೋ. ಆಮೇಲೆ ನಾನು ಅಂದ್ಕೊಂಡೆ ಹೆಣ್ಮಕ್ಳಿಗೆ ಬರ್ತಾ ಇಲ್ಲ, ಸೊ ಸರ್ಕಾರ ಬರೀ ಸುಳ್ಳು ಹೇಳುತ್ತೆ ಅಂದ್ಕೊಂಡೆ. ಆದರೆ ಫಸ್ಟ್ ಟೈಮ್ ನನಗೆ ಬಂದಾಗ ತುಂಬಾ ಖುಷಿ ಆಯಿತು. ನಾನು ತಕ್ಷಣ ಅಮ್ಮ ಗ್ರೂಪ್ಗೆ ಅನೌನ್ಸ್ ಮಾಡಿದೆ, ನನಗೂ ಬಂದಿದೆ, ಎಲ್ರಿಗೂ ಬರ್ತಿದೆ ಅಂತೇಳಿ. ನನಗೆ 11:45 ಬಂತು. 3 ಗಂಟೆ ಮೇಲೆ ಎಲ್ರಿಗೂ ಬರೋಕ್ಕೆ ಶುರು ಆಯಿತು. ಆಮೇಲೆ ನನಗೆಲ್ಲ ಟೀಸ್ ಮಾಡಿದ್ರು, ಓ ಸಿದ್ದರಾಮಯ್ಯ ನಿಂಗೆ ಬೇಕಾಗಿರೋ ಅದಕ್ಕೆ ನೀನು ಮಾತ್ರ ಹಾಕವ್ರೆ ಅಂತ. ಸೊ ಆಮೇಲೆ ಎಲ್ರಿಗೂ ಬಂತು, ಎಲ್ಲ ಖುಷಿ ಪಟ್ಟರು, ಏನು ತೊಂದರೆ ಇಲ್ಲ. ಕೇವಲ ಮಹಿಳೆಯರಿಗೆ ಮಾತ್ರ ಅಂತಿದ್ರು, ಈಗ ತೃತೀಯ ಲಿಂಗಿಗಳಿಗೂ ಕೂಡ ಸಿಗ್ತಿದೆ. ಈ ಸಂದರ್ಭಕ್ಕೆ ಸರ್ಕಾರ ಈ ಯೋಜನೆ ಸರ್ಕಾರ ನಿಮ್ಗೂ ಕೂಡ ವ್ಯಾಪಿಸಿದ್ರು. ಯಾವ ರೀತಿ ಅದನ್ನ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ? ತುಂಬಾನೇ ಸ್ಮರಣೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ 10 ರೂಪಾಯಿ ಕೊಟ್ಟೆ ಖುಷಿ ಆಗುತ್ತಂದ್ರಲ್ಲಿ ನಾವು ಕುಂತಿರೋ ಜಾಗದಲ್ಲಿ 2,000 ರೂಪಾಯಿ ನಮ್ಮ ಅಕೌಂಟಿಗೆ ಬರ್ತದೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ನೀವೇ ಯೋಚನೆ ಮಾಡಬೇಕು. ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಜಕ್ಕೂ ನಮ್ಗೆ ಸಂತಸ ಆಗ್ತಿದೆ. ನಾವು ರಾಜ್ಯ ಸರ್ಕಾರಕ್ಕೆ ಆಭಾರಿಯಾಗಿದ್ದೇವೆ. CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಅನ್ನ ಹೇಳ್ತೀವಿ. ಜೊತೆಗೆ ನಮ್ಮನ್ನ ಈ ಹಿಂದೆ ಗುರುತಿಸಿದ ಇಂದಿರಾ ಗಾಂಧಿ ಅವರು ಕೂಡ ನಾವು ಸ್ಮರಣೆ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.